ಟು ಬಿ ಫ್ರ್ಯಾಂಕ್, ನಾನು ಜಗನ್ ಸರ್ನ ಅವರೊಂದಷ್ಟು ಸೀರಿಯಲ್ಸ್ ಮಾಡಿದ್ರು, ಅಷ್ಟರಲ್ಲೂ ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರಂದ್ರೆ ಒಂಥರ ಭಯ ಆಗ್ತಿತ್ತು ನನಗೆ. ವೈ? ಬಿಕಾಸ್ ಆಫ್ ಬಿಗ್ ಬಾಸ್. ಶಾರ್ಟ್ ಟೆಂಪರ್ ಹೌದು, ಅವರು ಅದೊಂಥರ ಆರೋಗೆನ್ಸ್. ಅವ್ರನ್ನ ನೋಡಿದ್ರೆ ಓ ಮೈ ಗಾಡ್ ಅನ್ನೋ ಥರ ಅವ್ರನ್ನ ನೋಡಿ ನಾನಲ್ಲಿ ಸೆಟ್ಟಲ್ಲಿ ನೋಡಿದಾಗ ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ರು ನನಗೆ. ಮಾತಾಡೋ ರೀತಿ ಆಗಿರ್ಬೋದು, ಬನ್ನಿ ಹೋಗಿ, ಅಲ್ಲಿನ ಜಗನ್ ಸರ್ನು ಇಲ್ಲಿನ ಜಗನ್ ಸರ್ನು ನೋಡಿದಾಗ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಅವರ ಕ್ಯಾರೆಕ್ಟ್ರಲ್ಲಿ. ಸೊ ಬರೀ ಅಲ್ಲೇ ಅಲ್ಲ, ನಮ್ಮ ಜೊತೆ ಲಕ್ಷಣ ಸೆಟ್ಟಲ್ಲಿ ನಮ್ಮ ಜೊತೆ ಬೆರೀತಿದ್ದಿದ್ದ ರೀತಿ ಆಗಿರ್ಬೋದು, ನಮ್ಮ ಜೊತೆ ಹರಟೆ ಹೊಡಿತಿದ್ರು. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಮ್ಯೂಸಿಕ್ ಅವರೇ ನೋಡ್ಕೋತಿದ್ರು. ಇಷ್ಟು ನೋಡ್ಕೊತಿದ್ರು ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನಮ್ಮ ಜೊತೆ ಆರ್ಟಿಸ್ಟ್ ಆಗಿ ಇರ್ತಿದ್ರು. ಸೊ ಫುಲ್ ಕಂಫರ್ಟ್ ಝೋನ್ ಇತ್ತು ನಿಮ್ಗೆ. ಹೌದು. ಆ ಲೆಟರ್ನ ನೋಡೋಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಹತ್ರ ಇದೆ ಡೇಟ್, ನಾನು ಹೋಗೋಕ್ಕಾಗ್ತಿಲ್ಲ ಅಂತ. ಹೇಳಿದ್ರು ಅಪ್ಪ ಅಮ್ಮ ಹೋಗಿ ನೋಡು ಆ ಥರ ಹೇಳೇ ಇರ್ತಾರ ಅಲ್ವಾ? ಹೇಳಿದ್ರು. ಹೌದು. ಬಟ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಕೊನೆ ಟೈಮಲ್ಲಿ. ಓಕೆ ಫೈನ್, ಏನೋ ಆಸೆ ಪಡ್ತಿದ್ಯಾ, ಸಾಧನೆ ಮಾಡ್ಕೊಂಡು ಬಾ ಅಂತ ಹೇಳಿನೇ ಪುಷ್ ಮಾಡಿದ್ರು. ಸೊ ಕೊನೆ ಮೂಮೆಂಟಲ್ಲಿ ಪೇರೆಂಟ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನನ್ನ ಪೇರೆಂಟ್ಸ್ ಅಂತ ಸಿಕ್ತು. ಒಬ್ಳೆ ಮಗಳಾಗಿರೋದ್ರಿಂದ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಸೀರಿಯಲ್ ನೋಡಿ ಪ್ರತಿದಿನ ಕಾಲ್ ಮಾಡ್ತಾರಾ? ಹೌದು, ಅದಂತೂ ಪಕ್ಕನಾ? ಕಾಲ್ ಮಾಡ್ತಾರೆ. ಲಕ್ಷಣ ಮುಗೀತಿದ್ದಂಗೆ ಫಸ್ಟ್ ಕಾಲ್ ಬರ್ತಿತ್ತು. ಈಗಲೂ ಅಷ್ಟೇ 9:30 ಸ್ಲಾಟ್, ಇದು 9 o'clock ಸ್ಲಾಟ್. ಸೊ ಸಮಥಿಂಗ್ ವಿತ್ ದ 9. ಹೌದು, ಅದು ಮುಗೀತಿದ್ದಂಗೆ ಟಕ್ ಅಂತ ಕಾಲ್ ಮಾಡ್ತಾರೆ. ಸೀರಿಯಲ್ ನೋಡ್ದು ಅಮ್ಮ ಊಟ. ಯಾಕಂದ್ರೆ ನಾನು 2021 ಅಲ್ಲಿ ನಂದು ಇಂಜಿನಿಯರಿಂಗ್ ಫೈನಲ್ ಇಯರ್, ಕೋವಿಡ್ ಅಂತ ನಮಗೂ ಮನೆಯಲ್ಲೇ ಇರ್ತಾ ಇದೆ. ಸೊ ಆನ್ಲೈನ್ ಕ್ಲಾಸಸ್. ಗಾಂಧಾರಿ ಜಗನ್ ಸರ್ದು ನೋಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಲಕ್ಷಣ. ಸೊ ಲಕ್ಷಣ ಅಂತೂ ನಮ್ಮಮ್ಮ ಮಿಸ್ ಮಾಡ್ತಿರ್ಲಿಲ್ಲ. ಅಮ್ಮಗೆ ಸುಧಾ ಬೆಳ್ವಾಡಿ ಅಂದ್ರೆ ತುಂಬಾ ಇಷ್ಟ. ಸೊ ಸುಧಾ ಮ್ಯಾಮ್ ತುಂಬಾ ದಿನ ಆದ್ಮೇಲೆ ಸ್ಮಾಲ್ ಸ್ಕ್ರೀನ್ ಕಮ್ ಬ್ಯಾಕ್ ಮಾಡಿದ್ದು ಅಲ್ಲ. ಸೊ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಊಟದ ಟೈಮ್ ಕರೆಕ್ಟ್ ಆಗಿ ಬರ್ತಾ ಇತ್ತು. ಆಗ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ, ಫಸ್ಟ್ ಸೀರಿಯಲ್ ಅಂತೆಲ್ಲ ಹೇಳೋರು. ಸೊ ನೀವು ಸಿಕ್ಕಿದಿರಲ್ಲ, ನಿಮಗೆ ಹೇಳ್ತಾ ಇದ್ದೀನಿ.